ಬಸವನಿಗೆ ಗಂಗೆ ಸ್ನಾನ ಮಾಡಿಸಲು ಅಯೋಧ್ಯೆಗೆ ಹೊರಟ ಅರ್ಚಕರು. ಅಯೋಧ್ಯೆಗೆ ಪ್ರಯಾಣ ಬೆಳೆಸಲು ವಿಶೇಷ ಬಸ್ಸನ್ನು ತಯಾರಿಸಲಾಗಿದ್ದು, ದಿನ್ನೆ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅಯೋಧ್ಯೆಗೆ ಪ್ರಯಾಣ ಬೆಳೆಸುತ್ತಿರುವ ಅರ್ಚಕ ವಾಸುದೇವಾಚಾರ್ ಆಗಿದ್ದು, ದೊಡ್ಡಬಳ್ಳಾಪುರ ತಾಲೂಕಿನ ತಿರುಮಗೊಂಡನಹಳ್ಳಿ ಗ್ರಾಮದಲ್ಲಿರುವ ಈ ದೇವಾಲಯದ ಅರ್ಚಕರು ಬಸವನ ಜೊತೆ ರಾಮಸೇತುವಿನ ಕಲ್ಲಿಗೂ ಕೂಡ ಪೂಜೆಯನ್ನು ಸಲ್ಲಿಸಲಿದ್ದಾರೆ. ಅಯೋಧ್ಯೆಗೆ ತೆರಳಲು 15 ದಿವಸಗಳ ಕಾಲ ಪ್ರಯಾಣವನ್ನ ಮಾಡಲಿದ್ದು, ಮೊದಲಿಗೆ ಮಂತ್ರಾಲಯದಲ್ಲಿ ರಾಯರ ದರ್ಶನ ಪಡೆದು ಕಾಶಿ, ಗಯಾ ನಂತರ ರಾಮನ ದರ್ಶನ ಪಡೆಯುತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಿಂದ ಇವರು ಅಯೋಧ್ಯೆಗೆ ತಮ್ಮ ಪ್ರವಾಸವನ್ನ ಬೆಳೆಸ್ತಾ ಇದ್ದಾರೆ. ವೀರಾಂಜನೇಯ ಶ್ರೀ ದಿನ್ನೆ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ ಮಹಾ ಅಯೋಧ್ಯೆಯಾದಂಥ ನಮ್ಮ ಮರ್ಯಾದ ಪುರುಷೋತ್ತಮ ರಾಮದೇವರ ಸನ್ನಿಧಿಗೆ ಈ ದಿನ ನಮ್ಮ ಬಸಪ್ಪನವರು ಅಂದರೆ ಶ್ರೀ ಕ್ಷೇತ್ರದ ದಿನ್ನೆ ಆಂಜನೇಯ ಸ್ವಾಮಿಯವರ ಪ್ರತ್ಯಂಗಿರ ಮಹಾಕಾಳಿ ಬಸಪ್ಪ ಎಂಬಂತೆ ಒಂದು ಬಸಪ್ಪನವ್ರನ್ನ ಬಿಟ್ಟಿದ್ದೀವಿ. ಈ ಬಸಪ್ಪನವರ ಸನ್ನಿಧಿಯಲ್ಲಿ ಈ ರಾಮಸೇತು ಕಲ್ಲು ಎಂಬುವಂಥದ್ದು ಸಾಕಷ್ಟು ವರ್ಷಗಳಿಂದ ಇದೆ. ಆದ ಕಾರಣದಿಂದ ಈ ದಿನ ನಮ್ಮಲ್ಲಿ ಮತ್ತೊಂದು ರಾಮ ಸೇತುವೆ ಕಲ್ಲು ಬಂದು ತಲುಪಿರೋದ್ರಿಂದ ಈ ರಾಮ ಸೇತುವೆ ಕಲ್ಲನ್ನು ಮತ್ತು ನಮ್ಮ ಬಸಪ್ಪನವ್ರನ್ನ ಅಯೋಧ್ಯೆ ರಾಮರನ್ನ ನೋಡಬೇಕು ಅನ್ನುವಂಥ ಒಂದು ಆಕಾಂಕ್ಷೆಯಿಂದ ಮತ್ತು ಗಂಗಾ ಸ್ನಾನವನ್ನು ಮಾಡಿಸ್ಕೊಂಡ್ಬರ್ಬೇಕು. ಅಲ್ಲಿ ನದಿ ಸ್ನಾನ ಅಂದರೆ ಪವಿತ್ರವಾದಂಥ ಗಂಗೆಯ ಸ್ನಾನವನ್ನು ಮಾಡಿಸ್ಕೊಂಡು ಪರಮಾತ್ಮನಿಗೆ ಸಂಬಂಧಪಟ್ಟಂಥ ಕೆಲವೊಂದು ವೈಖರಿಗಳನ್ನು ಮಾಡಿಕೊಂಡು ವರಾಹಿಣಿ ಅಮ್ಮನವ್ರನ್ನ ಮತ್ತು ಕಾಶಿ ವಿಶ್ವನಾಥ ಸನ್ನಿಧಿಯನ್ನು ನೋಡಿಕೊಂಡು ರಾಮದೇವರನ್ನು ನೋಡ್ಕೊಂಡು ಬರಬೇಕು ಎಂಬುವಂಥ ಒಂದು ಪ್ರೇರಣೆ ಆಗಿರೋದ್ರಿಂದಾಗಿ ಭಗವಂತ ಪ್ರೇರಣೆ ಏನಾಗಿದೆ ಅದರ ಇದಕ್ಕೋಸ್ಕರವಾಗಿ ಒಂದು ಹೊಸ ಬಸ್ಸನ್ನು ಬಸವಪ್ಪನವರಿಗೆ ಅಂತೇಳಿ ಹೊಸ ಬಸ್ಸನ್ನು ಮಾಡಿಸಿದ್ದೀವಿ. ಇದೇ ಬಸ್ಸಿನಲ್ಲಿ ಅವರ ಕ್ಷೇತ್ರಗಳನ್ನು ಪರಿಚಯ ಮಾಡಿಕೊಂಡು ಮತ್ತು ಆ ಸ್ವಾಮಿಯವರ ಸನ್ನಿಧಿಯನ್ನು ನೋಡ್ಕೊಂಡು ಬರಬೇಕು ಅಂತ ಹೊರಟಿದ್ದೀವಿ. ಸುಮಾರು ಒಂದು 15 ದಿವಸಗಳ ಇದನ್ನು ಪಯಣವನ್ನು ಇಟ್ಕೊಂಡಿದ್ದೀವಿ. ತದನಂತರ ಅಲ್ಲಿಯೇ ಗಂಡಕಿ ನದಿ ಎಂಬುವಂಥದ್ದಿದೆ. ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಾಲಿಗ್ರಾಮಗಳ ಇಲ್ಲಿ ಫೇಮಸ್ಸು. ಇದು ಈ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮಲ್ಲಿ ಸುಮಾರು ಒಂದು 18ರಿಂದ 20 ಸಾಲಿಗ್ರಾಮಗಳಿದೆ. ಹಾಗಾಗಿ ಮಂಡಲ ಪ್ರಶ್ನೆಯನ್ನು ಅಷ್ಟಮಂಗಳಾದಿ ಪ್ರಶ್ನೆಗಳನ್ನು ಹಾಕಿರೋದ್ರಿಂದ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಸಾಲಿಗ್ರಾಮ ಕ್ಷೇತ್ರವಾಗುತ್ತೆ ಈ ಕ್ಷೇತ್ರ ಎಂಬುವಂಥದ್ದು ಒಂದು ಕಂಡು ಬಂದಿರುವಂಥ ಲಕ್ಷಣದಿಂದಾಗಿ ಹೀಗೆ ಹೇಗೂ ಹೋಗ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ರಾಮರ ದರ್ಶನವನ್ನು ಮುಗಿಸ್ಕೊಂಡು ತದನಂತರ ರಾಮರ ಜನ್ಮಭೂಮಿಯನ್ನು ತುಳಿದು ತದನಂತರದಲ್ಲಿ ಗಂಡಕಿ ನದಿಗೆ ಹೋಗಿ ಅಂದರೆ ನೇಪಾಳದಲ್ಲಿರುವಂಥ ಗಂಡಕಿ ನದಿಗೆ ಹೋಗಿ ಕೆಲವೊಂದು ಅಂದರೆ 1108 ಸಾಲಿಗ್ರಾಮಗಳನ್ನ ತರುವಂಥ ಪ್ರಯತ್ನ ಮಾಡ್ತಾ ಈ ದಿನ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಭಗವಂತ ಪ್ರೇರಣೆಯಂತೆ ಹೋಗ್ಬಿಟ್ಟು ಬರಲಿಕ್ಕೆ ಸಾಕಷ್ಟು ನಮ್ಮ ಕನ್ನಡ ಜನತೆಯ ಆಶೀರ್ವಾದ ಇರಬೇಕು ಅನ್ನುವಂತೆ ಕೋರ್ತೀವಿ. ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾರೆ? ಯಾವ ಕ್ಷೇತ್ರಗಳು? ಮೊದಲಿಗೆ ಪ್ರಾರಂಭಿಕವಾಗಿ ಗುರು ರಾಯರಿಗೆ ಅಂದರೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನನಗೆ ಸಂಬಂಧಪಟ್ಟಂತೆ ನನ್ನ ಗುರುಗಳು ರಾಯರ ಸನ್ನಿಧಿಯಿಂದ ಪಯಣ ಮುಂದುವರಿಸ್ತೀವಿ. ಈ ದಿನ ಈ ಕ್ಷೇತ್ರದಿಂದ ಮುಂದುವರೆದ್ರೆ ರಾಯರ ಸನ್ನಿಧಿಗೆ ಹೋಗಿ ರಾಯರ ಸನ್ನಿಧಿಯಲ್ಲಿ ನಾಳೆ ಬೆಳಗಿನ ಜಾವ ದರ್ಶನವನ್ನು ಪಡೆದು ತದನಂತರ ಯಾತ್ರೆ ಮುಂದುವರಿಸ್ತೀವಿ. ತದನಂತರ ಕಾಶಿ, ಗಯಾ, ತದನಂತರ ವರಾಯಿ ಅಮ್ಮನವರ ಸನ್ನಿಧಿ, ಅಲ್ಲಿಂದ ರಾಮ ಸನ್ನಿಧಿಗೆ ಹೋಗುವಂಥ ಪ್ರಯತ್ನ ಮಾಡ್ತಿದ್ದೀವಿ.